ಮಿಥುನ ರಾಶಿ, ಉದ್ಯೋಗದಲ್ಲಿ ಪ್ರಗತಿಯಾಗ್ತದೆ. ಒಂದು ರೀತಿಯ ಬಡ್ತಿ ಅಥವಾ ಒಂದು ರೀತಿಯ ಬದಲಾವಣೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಕ್ಕಂಥ ಇನ್ಯಾವುದೋ ಹೊಸ ಕೆಲಸವೋ ಅಥವಾ ಇನ್ಯಾವುದೋ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಸಿಗ್ತಕ್ಕಂಥದ್ದು, ಅದರಿಂದ ಹೊಸ ಆದಾಯಗಳು ಕೂಡ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಅಥವಾ ಸ್ತ್ರೀಯರಿಂದ ಅನುಕೂಲ ಆಗ್ತಕ್ಕಂಥದ್ದು ಹೆಚ್ಚು. ಮಂಗಲ ಕಾರ್ಯಗಳಲ್ಲಿ ಆಸಕ್ತಿ ಇತ್ಯಾದಿ ಅನೇಕ ಉತ್ತಮ ಯೋಗಗಳು ಇರತಕ್ಕಂತಹ ಗ್ರಹಚಾರ ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗಿದೆ. ಜನ್ಮದಲ್ಲಿ ಗುರು, ಅವನು ಉಚ್ಚಕ್ಕೆ ಹೋಗ್ತಕ್ಕಂಥವನು, ನಾನಾ ಸಾಧ್ಯತೆಗಳನ್ನು ಪ್ರಕಟ ಮಾಡ್ತಕ್ಕಂತಹ ರಾಶಿ ಅದು ಮಿಥುನ ರಾಶಿ ಗುರುವಿಗೆ. ಹಾಗಾಗಿ ಗುರುಗಳ ಸೇವೆ, ಗುರುಪೀಠ ದರ್ಶನ, ಫಲಸಮರ್ಪಣೆ ಇತ್ಯಾದಿ ಗುರು ಸೇವೆಗಳನ್ನು ವಿಶೇಷವಾಗಿ ಮಾಡ್ತಕ್ಕದ್ದು ಮಿಥುನ ರಾಶಿಯವರು. ಪಿತೃಪೂಜೆಗಳನ್ನು ತಪ್ಪಿದಂತೆ ಮಾಡಿಸಿ ಎಲ್ಲ ರಾಶಿಯವರಿಗೂ ಪಿತೃಪಕ್ಷದಲ್ಲಿ ಪಿತೃದೇವತೆಗಳ ಅನುಗ್ರಹವು ಉಂಟಾಗಲಿ ಅಂತ ಹೇಳ್ತಾ ಇದ್ದೀನಿ.